ದ್ವಾಪರ ಯುಗ ತ್ರೇತಾಯುಗದಲ್ಲಿ ರಾಮ ಕೃಷ್ಣ ಅನ್ನೋ 10 ಅವತಾರ ಎತ್ತಿದೆ ಸಿನಿಮಾ. ಬನ್ನಿ, ಶಿವಣ್ಣ 11 ಅವತಾರ ಎತ್ತವ್ರೆ ಕಲಿಯುಗದಲ್ಲಿ. ಸಿನಿಮಾ ಚೆನ್ನಾಗಿದೆ, 45 ಸೂಪರ್ ಆಗಿದೆ. ಬನ್ನಿ ಸರ್. ಎಲ್ಲರೂ 45 ಮಾತ್ರ 45 ವೀಕ್ಸ್ ಅಲ್ಟಿಮೇಟ್. ಲಾಸ್ಟ್ 20 ನಿಮಿಷ ಅಂತೂ ಕೈಲಾಸ ಸ್ವರ್ಗ ಕರ್ಕೊಂಡು ಹೊಂಟೈತೆ ಶಿವಣ್ಣ. ಹಂಗೈತೆ 20 ನಿಮಿಷ ಅಂತೂ ಇಂಥ ಸೀಟ್ ಮೇಲೆ ಕುತ್ಕೊಳಕ್ ಆಗಲ್ಲ. ಯೂಸ್ ಬಾಂಕ್ಸು ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಮಾಡೋರು ಅಂತಾನೆ ಹೇಳಕ್ ಆಗಲ್ಲ. ಹಂಗೈತೆ ಒಂದೊಂದು ಅಲ್ಟಿಮೇಟ್ ಆಗೈತೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿ. ಸೂಪರ್, ತುಂಬಾ ಚೆನ್ನಾಗಿದೆ. ಶಿವಣ್ಣನ ಎಂಟ್ರಿ ಸೂಪರ್. ಜೀವನದ ಪಾಠ ಕಲ್ಸತ್ತೆ ಅನ್ಕೊಳ್ತೀವಿ ಎಲ್ರು. ಶಿವಣ್ಣ ಮಾತಾಡೋರು ತುಂಬಾ ಚೆನ್ನಾಗಿ ಮಾತಾಡೋದು. ಯಂಗ್ಸ್ಟರ್ಸ್ ಕೇಳ್ಬೇಕು ಇವಾಗ ಇದನ್ನ. ಜೀವನ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು. ಅನುಭವ ಸಿಗುತ್ತೆ. ಅನುಭವ ಪಕ್ಕಾ ಫ್ಯಾನ್. ನಾನು ಏನ್ ಹೇಳಿದ್ರು 100% ಕಮ್ಮಿನೇ. ಶಿವಣ್ಣನ ಆಕ್ಟಿಂಗ್ ಮಾತ್ರ ಕದರ್ ಆಗೈತೆ, ಸೂಪರ್ ಆಗೈತೆ. ಶಿವಣ್ಣ ಅವ್ರ ಅಭಿನಯ ಅಂತೂ ಸೂಪರ್ ಆಗಿದೆ. 45 ಸಿನಿಮಾವನ್ನ 2025ನೇ ತಾರೀಕು ಒಂದು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡಿಗರು ಪ್ರತಿಯೊಬ್ರು ನೋಡ್ಬೇಕು. ದಯವಿಟ್ಟು ನೋಡ್ಬೇಕು ಕನ್ನಡಿಗರು. ಯಾರು ಪೈರಸಿಯನ್ನು ಮಾಡಬಾರ್ದು, ದಯವಿಟ್ಟು ಮಾಡ್ಬೇಕು. ಸಿನಿಮಾ ಸೂಪರ್ ಆಗಿದೆ. ಶಿವಣ್ಣನ ಆಕ್ಟಿಂಗ್ ಅಂತೂ ಹೇಳಂಗೆ ಇಲ್ಲ. ನಾವಿನ್ನೂ ಹುಟ್ಟೇ ಇರ್ಲಿಲ್ಲ ಅವ್ರು ಆಕ್ಟಿಂಗ್ ಮಾಡ್ಬೇಕಾದ್ರೆ. ಸಿನಿಮಾ ಏನಿಲ್ಲ. ಮುತ್ತು ರಾಜ ಕಾಲಿಟ್ಟ ಸೈಡ್ ಬಿಡಲ್ಲಿ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಸರ್. ಎಲ್ಲ ಚೆನ್ನಾಗಿದೆ. ಶಿವಣ್ಣರ ಆಕ್ಟಿಂಗ್ ಅಂತೂ ಅತ್ಯದ್ಭುತ ಅಂತ ಹೇಳ್ಬೋದು. ಲಾಸ್ಟ್ 20 ನಿಮಿಷ ತುಂಬಾ ಚೆನ್ನಾಗಿ ಬಂದಿದೆ. ಅರ್ಜುನ್ ಜನ್ಯ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಉಪೇಂದ್ರ ಅವ್ರು ಮಾತ್ರ ನಾವು ತಲೆಗೆ ಹುಳ ಬಿಡ್ತಾರೆ ಅನ್ನೋ ಡೈರೆಕ್ಟರ್ ಅಂದ್ರೆ ಅರ್ಜುನ್ ಜನ್ಯ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಸೂಪರ್ ಸರ್, ಅಲ್ಟಿಮೇಟ್ ಸೂಪರ್. ಲಾಸ್ಟ್ ಸೀನ್ ಅಂತೂ ಸಕ್ಕತ್ತಾಗಿದೆ. 9 ಆಕ್ಟಿಂಗ್ ಮಾಡಲ್ಲ. ಸೂಪರ್ ಫಿಲಂ ಮಾತ್ರ ಸಕ್ಕತ್. ಅರ್ಜುನ್ ಜನ್ಯ ಗೆದ್ದಿದ್ದಾರೆ ಸರ್. ಈ ರಿಯಲ್ ಫಿಲಮ್. ಲಾಸ್ಟ್ 20 ಮಿನಿಟ್ಸ್ ನೀವು ಚಪ್ಪಲಿ ಬಿಟ್ಟು ನೋಡ್ಬೇಕು ಫಿಲಮ್. ಲಕ್ಕಿ ಮ್ಯಾನಲ್ಲೂ ಅಷ್ಟೇ. ಅಪ್ಪು ಸರ್ ಫಿಲಮ್ ಬಂದಾಗ ಒಂದು ದೇವತ್ವ ಬರುತ್ತೆ, ಅವಾಗ ನಾವು ಚಪ್ಪಲಿ ಬಿಟ್ಟು ನೋಡ್ತೀವಿ. ಈಗಲೂ ಅಷ್ಟೇ ಸರ್, ಅದೇ ತರ ಫೀಲಿಂಗ್ ಬರುತ್ತೆ. ಒಂದು ದೈವತ್ವ ಭಾವನೆ ಇದೆ ಫಿಲಮ್ ಅಲ್ಲಿ. ಸೂಪರ್ ಆಕ್ಟಿಂಗ್ ಸರ್. ಈ ವಯಸ್ಸಲ್ಲಿ ಇಂಥ ಆಕ್ಟಿಂಗ್ ಯಾರ ಕೈಲೂ ಮಾಡಕ್ಕಾಗಲ್ಲ. ಅಂತ ಶಿವಣ್ಣ ಅವರು ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಫಿಲಂ. ಸೂಪರ್ ಆಗಿದೆ. 100 ಡೇಸ್ ಪಕ್ಕ. ಒಳ್ಳೆ ಮೂವಿ, ಒಳ್ಳೆ ಕಾಮಿಡಿ ಏನಿಲ್ಲ. ಆದ್ರೂ ಸೂಪರ್ ಸೆಟ್ಟಿಂಗ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಎಕ್ಸಲೆಂಟ್. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ತೆಗೆದಿದೆ. ಶಿವಣ್ಣನಿಗೆ ಹೇಳ್ಮಾಡ್ಸಂಗಿದೆ ಕತೆ. ಒಳ್ಳೆ ಅಲ್ಟಿಮೇಟ್ ಆಗಿ ತೆಗೆದಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ಯಾರು ನಿರೀಕ್ಷಣೆ ಮಾಡಿರಲ್ಲ, ಅಷ್ಟು ಚೆನ್ನಾಗಿದೆ. ಕತೆ ಮೊದಲಿಂದ ಒಂಥರ ಒಳ್ಕೊಂಡು ಹೋದ್ರೆ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಅದ್ಭುತವಾಗಿ ತೆಗೆದಿದ್ದಾರೆ. ಒಳ್ಳೆ ಆನ್ಸರ್ ಫಿಲ್ಮ್ ಸರ್, ತುಂಬಾ ಚೆನ್ನಾಗಿದೆ. ಸೂಪರ್ ಫಿಲಮ್ ಅಣ್ಣ, ಚೆನ್ನಾಗಿದೆ ಫಿಲಮ್. ಸೂಪರ್ ಚೆನ್ನಾಗಿದೆ. ಓಕೆ ಫಿಲಮ್ ಸೂಪರ್ ಆಗಿದೆ. ಫಿಲಮ್ ಹೆಸರು ಮಾತ್ರ 45 ಅಲ್ಲ, 45 ಸಲನೇ ಬಂದ. ಸೂಪರ್ ಆಗಿದೆ. ಒಂದ್ಸಲ ಕಣ್ಣು ಮುಚ್ಕೊಂಡು ನೋಡ್ಬೋದು. ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಪೈರಸಿ ಅಂತ ಹೇಳ್ತಾ ಇರ್ತಾರೆ, ಅವ್ರೆಲ್ಲ ಮಾಡಕ್ ಹೋಗ್ಬೇಡಿ. ಈ ಕನ್ನಡ ಶಿವಣ್ಣನ ಪಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ಆಮೇಲೆ ಉಪ್ಪಿ ಸರ್ದು ಸಕ್ಕದಾಗೈತೆ. ಶೆಟ್ರದು ಸಕ್ಕದಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ. ಸಕ್ಕದಾಗಿ ಮಾಡಿದ್ದಾರೆ. ಅವರು ಮ್ಯೂಸಿಕ್ ಡೈರೆಕ್ಟರ್ ಸುಳ್ಳು ಹೇಳ್ಬಿಟ್ರು ಇಷ್ಟು ದಿವಸ. ಡೈರೆಕ್ಟರ್ ಮಾತ್ರ ನಿಜವಾಗ್ಲೂ ಇದು ಚೆನ್ನಾಗೈತೆ. ಉಪೇಂದ್ರ ಸರ್ ಬಿಟ್ರೆ ನೆಕ್ಸ್ಟ್ ಡೈರೆಕ್ಷನ್ಗೆ ಬೇಕಾದ್ರೆ ಅರ್ಜುನ್ ಜನ್ಯ ಸೆಟ್ ಆಗ್ತಾರೆ. ಸಕ್ಕದಾಗಿ ಮಾಡಿದ್ದಾರೆ. ಶಿವಣ್ಣ ಅವ್ರ ಗೆಟಪ್ ತುಂಬಾ ಚೆನ್ನಾಗಿದೆ. ಅವ್ರ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಅರ್ಜುನ್ ಸರ್ ಫಸ್ಟ್ ಡೈರೆಕ್ಷನ್ ಮಾಡಿದ್ದಾರೆ. ಏನ್ ಸರ್? ಅರ್ಜುನ್ ಸರ್ ಫಸ್ಟ್ ಡೈರೆಕ್ಷನ್ ಮಾಡಿದ್ದಾರೆ. ಚೆನ್ನಾಗಿದೆ ಸರ್.